ಕಾರಣಾಂತರಗಳಿಂದ ಸೀಟು ತಪ್ಪೋಗಿತ್ತು. ಅದಕ್ಕೆ ಮುಂಚೆನೂ ತಪ್ಪೋಗಿತ್ತು, 10 ವರ್ಷದಲ್ಲಿ ತಪ್ಪೋಗಿತ್ತು, ಮತ್ತು 15 ವರ್ಷದಲ್ಲಿ ಸೀಟು ತಪ್ಪೋಗ್ಬಿಟ್ಟು ನಾನು ಹಿಂದಕ್ಕೆ ಹೋಗಿದ್ದೀನಿ ವಿನಃ ನಾನೇ ಬಿಟ್ಟು ಯಾವತ್ತೂ ಹೋಗಿಲ್ಲ. ಅದೆಲ್ಲ ತಮಗೂ ಗೊತ್ತು, ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿದೆ. ಈ ಬಾಗೇಪಲ್ಲಿ ದುರಾದೃಷ್ಟ ಈಗಿನ ನಮ್ಮ ಶಾಸಕ ಮಹಾಶಯರು ನಮ್ಗೆ ಇಂಡಿಪೆಂಡೆಂಟ್ ಬಂದು ಸುಮಾರು 78 ವರ್ಷ ಆಗಿರ್ಬೋದು, ಇಲ್ವ ಸರ್? ಎಸ್, ಅಂದರೆ 79 ವರ್ಷ ಆಗಿದೆ. ಈ 78 ವರ್ಷದಲ್ಲಿ 224 ಕ್ಷೇತ್ರಗಳಲ್ಲಿ ಸಾವಿರಾರು ಜನ ಈ ನಮ್ಮ ರಾಜ್ಯದಲ್ಲಿ MLAಗಳಾಗಿ ಕೆಲವು ಇನ್ನೂ ಇದ್ದಾರೆ, ಕೆಲವು ರಿಟೈರ್ಡ್ ಹೋಗಿದ್ದಾರೆ, ಕೆಲವು ಇಲ್ಲ. ನೋವು ಈ ಬಾಗೇಪಲ್ಲಿ ಶಾಸಕರು ಮಾಡಿರುವಂಥ ಹೂವಕರಣ ಯಾವ ಈ ರಾಜ್ಯದಲ್ಲಿ ಯಾವ MLA ಇಷ್ಟೊತ್ತಿಗೆ ಮಾಡಿಲ್ಲ. ಸುಮಾರು 78 ವರ್ಷದ ಇತಿಹಾಸದಲ್ಲಿ ಬಾಗೇಪಲ್ಲಿ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಭೂ ಹಗರಣ ಯಾವ ಶಾಸಕರು ಮಾಡಿಲ್ಲ. ನಾನು ಆ ಥರ ಇದು ಅನ್ಯಾಯ ಮಾಡಿಲ್ಲ, ಅಕ್ರಮ ಮಾಡಿಲ್ಲ ಅಂತೇಳಿ ಅವ್ರೇನಾದರೂ ಬಂದು ಹೇಳಿ CBIಗೆ ಒಪ್ಪಿಸೋಣ. CBIಗೆ ಒಪ್ಪಿಸ್ಬಿಟ್ಟು ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ಏನು ಶಿಕ್ಷೆ ಕೊಟ್ಟು ನಾನು ಅನುಭವಿಸ್ತೀನಿ. ಸಾವಿರಾರು ಎಕರೆ, 100 ಎಕರೆ ಹಗರಣ ಆಗಿದೆ. ಈ ಕ್ಷೇತ್ರದಲ್ಲಿ ಸುಮಾರು ಜನ ನಮಗೂ ನಿಮಗೆ ಇದು ಐಡಿಯಾ ಇರೋದು ಸುಮಾರು ಒಂದು 10-12 ಜನ ಇಲ್ಲಿ ಶಾಸಕರಾಗಿ ಹೋಗಿದ್ದಾರೆ. ಯಾವ ಶಾಸಕರು ಇಂಥ ಕೀಳುಮಟ್ಟಗಳಿಲ್ಲ, ದೋಪಿಡಿ ಆಗೋಗಿದೆ. ಅವ್ರ MLA ಅವರು ಏನು ಮಾಡಿದ್ರೆ ಅದಕ್ಕೆ ಯಾರೂ ಅಡ್ಡ ಇಲ್ಲ ಅಂದ್ಕೊಂಡಿದ್ದಾರೆ. ಅಕ್ರಮ ಅನ್ನೋದಕ್ಕೆ ಅವ್ರು ಇತಿಮಿತಿ ಇಲ್ದಂಗೆ ಆಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ, ಯಾರಾದರೂ ಆಫೀಸರ್ಸು ನಿಮ್ಮ ಉತ್ತರ ಏನಾದರೂ ತಿಳಿಸಿ ಅಂತ. ಇಲ್ಲ, ಹಂಚಿಕೋರರಿಗೆ ಈ ಶಾಸಕರು ಅಧ್ಯಕ್ಷರು, ಲಂಚಕೋರರಿಗೆ ಅಧ್ಯಕ್ಷರು ಇವರು ಹೇಳ್ತಾರೆ, ಯಾರಾದರೂ ಅಫಿಷಿಯಲ್ಸ್ ನಿಮ್ಮನ್ನೇನಾದರೂ ಲಂಚ ಕೇಳಿದ್ರೆ ನನಗೆ ಕೊಡಿ ದೂರು ಅಂತ ಹೇಳ್ತಾರೆ. ಲಂಚಕ್ಕೆ ಮೂಲ ಕಾರಣ ನೀವೇ ರೀ ಶಾಸಕರೇ. ಎಷ್ಟು ಎಕರೆ ಜಮೀನು ಮಾಡಿದ್ದೀರಿ? 100 ಎಕರೆ ಜಮೀನು ಹೊಡೆದಾಕಿದ್ದೀರಿ. ನೀವು SC STಗಳು ಜಮೀನುಗಳೆಲ್ಲ ನೀವು ಹೊಡೆದಾಕಿದ್ರಿ. ದರಖಾಸ್ತು ಅಪ್ಲಿಕೇಶನ್ಗಳು 1000 ಅಪ್ಲಿಕೇಶನ್ಗಳಿಲ್ಲ, ಇವತ್ತೆಲ್ಲೋಯ್ತು. ನೀವು ಮಾಡಿರುವಂಥ ಅಕ್ರಮ, ದೋಪಿಡಿ, ದೌರ್ಜನ್ಯ ಯಾವ MLAನೂ ಮಾಡಿಲ್ಲ. ಇಡೀ ಈ ರಾಜ್ಯದಲ್ಲೇ ಇಲ್ಲಲ್ಲ, ಇಡೀ ರಾಜ್ಯದಲ್ಲಿ ಯಾವ MLAನೂ ಮಾಡಲಿಲ್ಲ. ಬಾರ್ಗಳೆಲ್ಲ ನಿಮ್ಮವೇ, ಈ ತಾಲೂಕಲ್ಲಿರೋ ಬಾರ್ಗಳೆಲ್ಲ ನಿಮಗೆ. ಆದರೆ ಬೇರೆಯವ್ರ ಹೆಸರು ಇಟ್ಟಿದ್ದೀರಿ, ಎನಾಮಿ ಹೆಸರು ಇಟ್ಟಿದ್ದೀರಿ. ಇನ್ನೊಂದ್ಸಲ ನೀವು MLA ಆದರೆ ಹಳ್ಳಿಗೊಂದೊಂದು ಬಾರ್ ಮಾಡ್ತೀರಿ. ಆ ಬಾರ್ಗಳಲ್ಲಿ ಮಾರಾಟ ಮಾಡುವಂಥ ಡ್ರಿಂಕ್ಸ್ ಏನಿದೆ, ಡೂಪ್ಲಿಕೇಟ್ ಡ್ರಿಂಕ್ಸ್ ಮಾಡ್ತಾಯಿದ್ದೀರಿ. ನಿಮ್ಮನ್ನು ಇನ್ನೊಂದ್ಸಲ ಏನಾದರೂ MLA ಮಾಡಿದ್ರೆ ಹಳ್ಳಿಗೂ ಒಂದೊಂದು ಮಾಡ್ತಿರ್ಬಾರು. ಮತ್ತೆ MLA ಮಾಡಿದ್ರೆ ಈ ಅಡವಿ ಪ್ರದೇಶಗಳೆಲ್ಲ ನಿಮ್ಮ ಹೆಸರಿಗೆ ತರ್ಸ್ಕೊಂಡ್ಬಿಡ್ತೀರಿ. ಧೈರ್ಯ ಇದ್ದರೆ ನಿಮಗೆ ತಪ್ಪಿಲ್ಲ ಅಂತ ಏನಾದರೂ ನಿಮ್ಮ ಮೇಲೆ ತಪ್ಪಿತಸ್ಥಲ್ಲ ನಾನು ಅಂತೇಳಿ ಅದು ನೀವು ಬಂದು ಹೇಳಿದ್ರೆ CBIಗೆ ಕೊಡೋಣ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಖರಾಬ್ ಜಮೀನು ಎಲ್ಲಾದರೂ ಇದ್ದರೆ ಅದರ ಪಕ್ಕದಲ್ಲಿ ಯಾರಾದರೂ ಒಂದು 2 ಏಕರ್ಸು 3 ಏಕರ್ಸು ಜಮೀನಿದ್ದರೆ RDC ಇರೋದು, ಅದನ್ನು ತಮ್ಮ ಹೆಸರಿಗೆ ತಾವು ಯಾರ ಹೆಸರಿಗೆ ಬೇಕೋ ಅವ್ರ ಹೆಸರಿಗೆ ಮಾಡಿ, ಖರಾಬ್ ಜಮೀನು ಏನಿದೆಯೋ 10 ಎಕರೆ 20 ಎಕರೆ ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀರಿ. ಸರ್ಕಾರಿ ಒಂದು ಆದೇಶ ಇದೆ, ಖರಾಬ್ ಜಮೀನು ಎಲ್ಲಿದೆಯೋ
ಅದರ ಪಕ್ಕದಲ್ಲಿ ಯಾರು ಜಮೀನು RTC ಇರೋರಿಗೆ ಸೇರುತ್ತೆ, ಅನ್ವಯಿಸುತ್ತೆ ಅಂತೇಳಿ ಅದಕ್ಕೆ ಕಿಮ್ಮತ್ತು ಕಟ್ಟಿಬಿಟ್ಟು ನೀವು ಜಮೀನುಗಳನ್ನು ಬಬರ್ಸ್ಕೊಂಡಿದ್ರಿ. ಇದೇನಾದರೂ ಸುಳ್ಳು ಅನ್ನೋಂಗಿದ್ರೆ ಬನ್ನಿ ಕೂತ್ಕೊಳ್ಳೋಣ, ಇಬ್ಬರು ಒಂದೇ ಬೇಗ ಹೆದ್ಕೆಯಲ್ಲಿ ಕೂತ್ಕೊಳ್ಳೋಣ. ಜನಗಳು ಓಡಾಡೋಕ್ಕೆ ಟಾರ್ ರೋಡ್ ಹಾಕ್ಸಿಲ್ಲ, ನೀವು ನಿಮ್ಮ ಜಮೀನಿಗೆ ಹಾಕ್ಸ್ಕೊಂಡಿದ್ದಾರಲ್ವೇ ಟಾರ್ ರೋಡು. ಯಾವುದು ಊರಲ್ಲಿ? ಸೋಮಲಾಪುರಕ್ಕೆ ನಿಮ್ಮ ಜಮೀನಿಗೆ ಟಾರ್ ರೋಡ್ ಹಾಕ್ಸ್ಕೊಂಡಿದ್ದೀರಿ. ಜನಗಳು ಓಡೋದಕ್ಕೆ ನೀವೆಲ್ಲ ಟಾರ್ ಹಾಕಿದ್ದೀರಿ, ನೀವೆಲ್ಲರೂ ಅಭಿವೃದ್ಧಿ ಮಾಡಿದ್ದೀರಿ. ಇಂಥದ್ದು ಅಭಿವೃದ್ಧಿ ನಂದು ಅಂತೇಳಿ ನೀವು ಎತ್ಕೊಂಡ್ಬಂದು ತೋರಿಸಿ ಜನಗಳ ಮುಂದೆ. ನಿಮಗೆ ಮುಂದಿನ ಎಲೆಕ್ಷನ್ನಲ್ಲಿ ನಿಮ್ಗೆ ಆ ರೀತಿ ಕಳ್ಸಕ್ಕೆ ಕಾಯ್ತಾ ಇದ್ದಾರೆ. ಈಚೆಗಾದರೂ ಸ್ವಲ್ಪ ಅರ್ಥ ಮಾಡಿಕೊಂಡಾದ್ರೂ ಸ್ವಲ್ಪ ಈ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ಒಂದು ಹೆಜ್ಜೆ ಇದೆ. ನೀವೆಲ್ಲಾದರೂ ವೇದಿಕೆ ಮೇಲೆ ಬಂದರೆ ಸತ್ಯ ಹರಿಶ್ಚಂದ್ರನಿಗಿದ್ದನ್ನು ಇನ್ನೂ ಹೆಚ್ಚಾಗಿ ಹೇಳ್ತೀರಿ. ನಿಮ್ಮ ಕಾಲಿಗೆ ನೀವು ನಮಸ್ಕಾರ ಹಾಕ್ಕೊಂಡು ನಾನೇ ದೊಡ್ಡ ಮನುಷ್ಯ ಅಂತ ಆಗಲ್ಲ. ಜನ ಹೇಳ್ಬೇಕು ರೀ, ಅವ್ರ ಹತ್ರ ಹೇಳಿಸಿ. ನಿಮ್ಮ ಹಿಂಬಾಲಕರು ಹೇಳಿದ್ರಲ್ಲ, ಸಾರ್ವಜನಿಕವಾಗಿ ಹೇಳಬೇಕು. ಇನ್ನೂ ಇವರು ಶಾಸಕರು ಸಾಕಷ್ಟು ಹಗರಣಗಳಿವೆ. ಅದು ಒಂದೊಂದೇ ಸಾಕ್ಷಾಧಾರ ಸಮೇತ ಬಿಚ್ಚಿಡೋ ಕಾಲ ಬರುತ್ತೆ. ಬಿಚ್ಚಿಡ್ತೀನಿ. ಈ ಕ್ಷೇತ್ರನ ಬಿಟ್ಟೋಗೋ ಪ್ರಶ್ನೆ ಇಲ್ಲ. ನಾನು ಈ ಸಲ ನಾನು ಖಂಡಿತವಾಗಿ ಇಂಡಿಪೆಂಡೆಂಟ್ ಆಗಿರ್ತೀನಿ. ಈ ಕ್ಷೇತ್ರದ ಜನತೆಗೆ ನ್ಯಾಯ ಕೊಟ್ಟು ಸಾಯಬೇಕು ಅಂತ ಒಂದು ದೊಡ್ಡ ಆಸೆ ಇದೆ ನನಗೆ. ನಾನು MLA ಆಗಿ 5 ರೂಪಾಯಿ ಸಂಪಾದಿಸೋನಲ್ಲ, ಯಾವ ಅಫ್ಸಿಯಲ್ ಹತ್ರ 1 ರೂಪಾಯಿ ಇಸ್ಕೊಳ್ಳೋನಲ್ಲ. ಬೇಕಾದ್ರೆ ಇದನ್ನ ರೆಕಾರ್ಡ್ ಇರುತ್ತೆ, ನೀವು ನಾಳೆ ನನ್ನ ಕೇಳ್ಬೋದು. ಏನು ರೀ ನೀವು MLA ಆದಮೇಲೆ ನಾನು ಮಾಡಲ್ಲ, ಅಕ್ರಮ ಮಾಡಲ್ಲ ಅಂತ ಹೇಳಿದ್ರಿ. ಈಗ ಅಕ್ರಮಕ್ಕೆ ತಿಳಿದಿದ್ದಾರೆ ಅಂತ ಅಡ್ಡ ಆಗ್ಬೋದು. ನೀವು ಹಕ್ಕಿದೆ ನಿಮಗೆ. ಒಂದು ಮನೆ ಹಾಕಿಲ್ಲ ಎಲ್ಲಿ ನೀನು MLA? ಬಾ ಅಡವ್ರಿಗೆ ಒಂದು ಮನೆ ಹಾಕಿಲ್ಲ. ಎಲ್ಲ ಹಾಕಿದ್ದೀರಿ. ಎನಾಮಿಗಳ ಹೆಸರಲ್ಲಿ ಬಾರ್ಗಳು, ಲ್ಯಾಂಡ್ಗಳು ಮಾಡಿದೆಯಾ? ಸಾವಿರಾರು ಎಕರೆ ಮಾಡಿದೆಯಾ? ಇದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಇನ್ನು ನಿಮಗೆಲ್ಲ ಗೊತ್ತಿದೆ, ನನಗೆ ಸೀಟು ಕೊಟ್ಟು ನಾನು ಯಾವತ್ತೂ ವಾಪಸ್ ಹೋಗಿಲ್ಲ. JDS ಅಲ್ಲಿ ನಾನು 2008ರಲ್ಲಿ ಸೀಟ್ ಕೊಟ್ಟರು. JDS ಆಡಪ್ಪ ఉంది ಅಂತ ಹೇಳಿದ್ರು. JDS ಹಾಕಿಡೋದು ನೀವು ಓಟ್ ಹಾಕ್ತಾರೋ 28,000 ಓಟ್ ಹಾಕ್ತಿದ್ದೆ. ನೀವು ಎಲ್ಲರೂ ಸೇರಿ ಕುಮಾರನ ಹತ್ರಕ್ಕೆ ಹೋಗಿ CPM ಶಾಸಕರವಾಗ, ಸರ್ JDSಗೆ ಯಾಕೆ ಕೊಟ್ಟರೆ ಸೀಟು? ನಾವು ನೀವು ಅಲಿಯನ್ಸು, ಅದನ್ನ ಬಂದರೆ ಒಂದು 5,000 ಓಟ್ ಬರ್ಬೋದು, ಅದಕ್ಕೆ ಯಾಕೆ ಕೊಟ್ಟರೆ ಸೀಟು? ನಾವು ನೀವೆಲ್ಲ ಇರಿಸಿದ್ದೀವಿ, ಇರ್ತೀನಿ ನಾನು ಅಂತೇಳಿ ಕುಮಾರಣ್ಣ ಅದಕ್ಕೆ ಒಪ್ಪಲಿಲ್ಲ. ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ಎಷ್ಟು ಓಟ್ ಆಗುತ್ತೆ? 40 ವರ್ಷದ 60-70 ವರ್ಷದ CPM, 35 ವರ್ಷದ ಕಾಂಗ್ರೆಸ್. ಯಾವಕ್ಕೆ? 2008ಗೆ ಅವ್ರ ಮೇಲೆ ಯುದ್ಧ ಮಾಡಿದ್ದೀನಿ. 28,000 ಹಾಕ್ಸ್ಕೊಂಡಿದ್ದೀನಿ. ಶ್ರೀರಾಮ್ ರೆಡ್ಡಿಗೆ ಎಷ್ಟು? 30,000 ಇರ್ಬೋದು. ಸಂಪಂಗಿಗೆ 31,000, 32,000. 900 ಎಷ್ಟು ಅವ್ರ ಹತ್ರ ಬಂದಿದ್ದೀನಿ. ಜನಗಳು ಓಟ್ ಹಾಕಿದ್ದಾರೆ ನನಗೆ. ಕ್ಯಾನ್ವಾಸ್ ಯಾರು ಮಾಡಿದ್ರು, ಯಾರು ನನಗೆ ಅರ್ಥ ಆಗಿಲ್ಲ. ಚೇಳೂರು ಹೋಗ್ಲಿಂದ ನನಗೆ ಅಪ್ಪ ಆಯ್ತಿಲ್ಲ. ನಾನು MLA, ನೀವೆಲ್ಲರ ಆಶೀರ್ವಾದದಿಂದ ಅವ್ರು MLA. ಚೇಳೂರು ಹೋಗ್ಲಿಕ್ಕೆ ಬಂದು ನನಗೆ ಇದಾಯಿತು. ಈ ಸಲ ಯಾವುದೇ ಪಾರ್ಟಿನ ಹಂಚ್ಕೊಂಡು ಹೋಗೋದಿಲ್ಲ. ಪ್ರತಿಯೊಂದು ಹಳ್ಳಿಗೂ ಹೋಗ್ತೀನಿ, ಪ್ರತಿಯೊಬ್ಬರ ಹತ್ರ ಜಾತಿ ಭೇದ ಮತ್ತು ಎಲ್ಲರ ಹತ್ರ ಹೋಗ್ತೀನಿ. ಇಂಡಿಪೆಂಡೆಂಟ್ ನಿಲ್ತೀನಪ್ಪ, ನನಗೊಂದು ಅವಕಾಶ ಕೊಡಿ ಅಂತ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಕೇಳ್ಕೊಂಡ್ಬರ್ತೀನಿ. ಪ್ರತಿಯೊಂದನ್ನು ಕೇಳ್ತೀನಿ. ಜನಗಳ ಆಶೀರ್ವಾದ. ಸ್ಟೇಷನ್ನು ಗೀಷನ್ ಹತ್ತೊಂದಾದರೆ ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದೀನಿ. ಸ್ಟೇಷನ್ಗೆ ಹೇಳಿದ್ದೀನಿ, ಸ್ಟೇಷನ್ಗೆ ಸ್ವಾಮಿ ಇವರು ನಮ್ಮವರು, ಇವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಇದು ಮಾಡಿ ಸಹಾಯ ಮಾಡಲಿಲ್ಲ. ನೀವು ಸ್ಟೇಷನ್ ಸ್ಟ್ರೈಕ್ ಮಾಡ್ತಾರೆ ಸ್ವಾಮಿ ಹೇಳಿ. ಈ ಇನ್ಸ್ಪೆಕ್ಟರ್ಗೆ ಕೇಳಿದ್ದಾರೆ. ಒಟ್ಟಾರೆ 22 ಚುನಾವಣೆ ಇರ್ತೀರಾ? ಒಟ್ಟಾರೆ 2028 ಚುನಾವಣೆ 28 ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ
100ಕ್ಕೆ 100 ಇರ್ತೀನಿ. ಜನಗಳ ಹತ್ರ ಹೋಗ್ತೀನಿ, ಅನ್ಯಾಯ ಆಗಿದೆ, ನನಗೊಂದು ಅವಕಾಶ ಕೊಡಿ, ನನಗಾದಷ್ಟು ಅನ್ಯಾಯ ಇನ್ಯಾರಿಗೂ ಆಗಿಲ್ಲ. ನೀವೇನಾದರೂ ಗೆಲ್ಲಿಸಿದ್ರೆ ಸಂಪಾದನೆ ಮಾಡ್ಕೊಳ್ಳೋ ಎಮ್ ಎಲ್ ಎ, ಜನರಿಗೆ ಸಹಾಯ ಮಾಡೋ ಎಮ್ ಎಲ್ ಎ ಆಗ್ತೀವಿ. ಇದೆಲ್ಲರೂ ಗೊತ್ತು ಇದೆ ಎಲ್ರಿಗೂ. ಈ ನಾಗರಾಜ ರೆಡ್ಡಿ ಹಂಗೆಲ್ಲ ಎಲ್ರಿಗೂ ಆಸೆ ಪಡಲ್ಲ, ಜಾತಿ ಭೇದ ಇದೆ, ಎಲ್ಲರಿಗೂ ಪ್ರೀತಿಸ್ತಾರಂತೆ, ಅದೆಲ್ಲರಿಗೂ ಗೊತ್ತಿದೆ. ನಾನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ತಾವು ಇಂಡಿಪೆಂಡೆಂಟಾ ಇಲ್ಲ ಎನ್ ಡಿ